ಇನ್ನು ಬಿಜೆಪಿಯಿಂದ ಮತ್ತೊಂದು ಪಾದಯಾತ್ರೆಗೆ ನಿರ್ಧಾರ. ಬಳ್ಳಾರಿಯಿಂದ ಪಾದಯಾತ್ರೆಗೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆ. ವಾಲ್ಮೀಕಿ ನಿಗಮ ಹಗರಣದ ವಿಚಾರವಾಗಿ ಪಾದಯಾತ್ರೆ. ಶೀಘ್ರದಲ್ಲೇ ಬಿಜೆಪಿಯಿಂದ ಪಾದಯಾತ್ರೆ ಬಗ್ಗೆ ನಿರ್ಧಾರ. ಬಳ್ಳಾರಿಯಿಂದ ಪಾದಯಾತ್ರೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್. ಮೈಸೂರಿಗೆ ನಾವು ಯಾತ್ರೆ ಹೊರಟಾಗ ವಾಲ್ಮೀಕಿ ಹಗರಣದ್ದು ಹೆಚ್ಚು ಸದ್ದು ಆಗಲಿಲ್ಲ. ಯಾಕೆ ಅಂತಂದರೆ ನಾವು ಮೈಸೂರಿಗೆ ಹೊರಟಿದ್ದರಿಂದ ಮೂಢ ಸದ್ದಾಗೋಯ್ತು. ಆದ್ದರಿಂದ ಇದಕ್ಕೀಗ ಎರಡನೇ ಇದನ್ನು ಕೂಡ ತಗೊಳ್ತಾ ಇದ್ದೇವೆ. ಬಹುಶಃ ಇದನ್ನು ಮತ್ತಷ್ಟು ತೀವ್ರಗೊಳಿಸ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಪಾದಯಾತ್ರೆ ಮಾಡಬೇಕು ಅಂತೇಳಿ ಈಗಾಗಲೇ ಕೆಲವು ಹಿರಿಯರೆಲ್ಲ ಕೇಳಿದ್ದಾರೆ. ಆದ್ದರಿಂದ ನಾವು ಕೂಡ ಹೈಕಮಾಂಡ್ನ ಅಪ್ಪಣೆ ಪಡಿಬೇಕು ಅಂತಿತ್ತು. ಅವರು ಕೂಡ ಒಪ್ಪಿದ್ದಾರೆ, ಮಾಡ್ಬೋದು ಅಂತ. ಅದರ ತೀರ್ಮಾನಗಳನ್ನೆಲ್ಲ ಅಧ್ಯಕ್ಷರು ಮಾಡ್ತಾರೆ. ಮೈಸೂರಿಗೆ ನಾವು ಯಾತ್ರೆ ಹೊರಟಾಗ ವಾಲ್ಮೀಕಿ ಹಗರಣದ್ದು ಹೆಚ್ಚು ಸದ್ದು ಆಗಲಿಲ್ಲ. ಯಾಕೆ ಅಂತಂದರೆ ಇನ್ನು ಬಿಜೆಪಿಯಿಂದ ಮತ್ತೊಂದು ಪಾದಯಾತ್ರೆಗೆ ನಿರ್ಧಾರ. ಬಳ್ಳಾರಿಯಿಂದ ಪಾದಯಾತ್ರೆಗೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆ. ವಾಲ್ಮೀಕಿ ನಿಗಮ ಹಗರಣದ ವಿಚಾರವಾಗಿ ಪಾದಯಾತ್ರೆ. ಶೀಘ್ರದಲ್ಲೇ ಬಿಜೆಪಿಯಿಂದ ಪಾದಯಾತ್ರೆ ಬಗ್ಗೆ ನಿರ್ಧಾರ. ಬಳ್ಳಾರಿಯಿಂದ ಪಾದಯಾತ್ರೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್. ಮೈಸೂರಿಗೆ ನಾವು ಯಾತ್ರೆ ಹೊರಟಾಗ ವಾಲ್ಮೀಕಿ ಹಗರಣದ್ದು ಹೆಚ್ಚು ಸದ್ದು ಆಗಲಿಲ್ಲ. ಯಾಕೆ ಅಂತಂದರೆ ನಾವು ಮೈಸೂರಿಗೆ ಹೊರಟಿದ್ದರಿಂದ ಮೂಢ ಸದ್ದಾಗೋಯ್ತು. ಆದ್ದರಿಂದ ಇದಕ್ಕೀಗ ಎರಡನೇ ಇದನ್ನು ಕೂಡ ತಗೊಳ್ತಾ ಇದ್ದೇವೆ. ಬಹುಶಃ ಇದನ್ನು ಮತ್ತಷ್ಟು ತೀವ್ರಗೊಳಿಸ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಪಾದಯಾತ್ರೆ ಮಾಡಬೇಕು ಅಂತೇಳಿ ಈಗಾಗಲೇ ಕೆಲವು ಹಿರಿಯರೆಲ್ಲ ಕೇಳಿದ್ದಾರೆ. ಆದ್ದರಿಂದ ನಾವು ಕೂಡ ಹೈಕಮಾಂಡ್ನ ಅಪ್ಪಣೆ ಪಡಿಬೇಕು ಅಂತಿತ್ತು. ಅವರು ಕೂಡ ಒಪ್ಪಿದ್ದಾರೆ, ಮಾಡ್ಬೋದು ಅಂತ. ಅದರ ತೀರ್ಮಾನಗಳನ್ನೆಲ್ಲ ಅಧ್ಯಕ್ಷರು ಮಾಡ್ತಾರೆ. ಮೈಸೂರಿಗೆ ನಾವು ಯಾತ್ರೆ ಹೊರಟಾಗ ವಾಲ್ಮೀಕಿ ಹಗರಣದ್ದು ಹೆಚ್ಚು ಸದ್ದು ಆಗಲಿಲ್ಲ. ಯಾಕೆ ಅಂತಂದರೆ ಇನ್ನು ವಾಲ್ಮೀಕಿ ನಿಗಮದಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಸಂಬಂಧ ಈಗಾಗಲೇ ಇಡಿ 4970 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದೆ. ದೋಷಾರೋಪ ಪಟ್ಟಿಯಲ್ಲಿ 187 ಕೋಟಿ ಹಗರಣದ ಕಿಂಗ್ ಪಿನ್ ನಾಗೇಂದ್ರ ಅಂತಲೇ ಉಲ್ಲೇಖ ಮಾಡಲಾಗಿದೆ. ಪ್ರಕರಣದ A1 ಮಾಜಿ ಸಚಿವ ಬಿ ನಾಗೇಂದ್ರ, A2 ಬ್ರೋಕರ್ ಸತ್ಯನಾರಾಯಣ ವರ್ಮಾ, A3 ಫಸ್ಟ್ ಬ್ಯಾಂಕ್ ಮಾಲೀಕ ಸತ್ಯನಾರಾಯಣ, A4 ವಾಲ್ಮೀಕಿ ನಿಗಮ MD JG ಪದ್ಮನಾಭ ಸೇರಿ ಒಟ್ಟು 25 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. PMLA ಆ್ಯಕ್ಟ್ ಅಂದರೆ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಪ್ರಕಾರ ಸೆಕ್ಷನ್ 3 ಮತ್ತು 4 ಅಡಿ ಅಪರಾಧ ಸಾಬೀತಾಗಿದ್ದು ನಾಗೇಂದ್ರ ಮತ್ತು ಗ್ಯಾಂಗ್ ಅಕ್ರಮ ನಡೆಸಿರುವುದು ದೃಢವಾಗಿದೆ. ಒಟ್ಟು 84 ಕೋಟಿಯ ಅಕ್ರಮ ವಹಿವಾಟು ಇಲ್ಲಿ ಪತ್ತೆಯಾಗಿದೆ. ಈಗ ಭಾಳ ಮಜಾ ಏನಪ್ಪ ಅಂತಂದರೆ CID SIT ಕೂಡ ಒಂದು ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತ್ತು. ನಿಮಗೆ ಇತ್ತೀಚೆಗೆ ದರ್ಶನ ವಿಚಾರ ಎಲ್ಲ ಗೊತ್ತಾದಂಥ ಚಾರ್ಜ್ ಶೀಟ್ ಅಂತ ಅಂದರೆ ಏನು ಅಂತ ಗೊತ್ತಾಗಿದೆ. ಚಾರ್ಜ್ ಶೀಟ್ ಅಂದರೆ ಮತ್ತೊಮ್ಮೆ ಹೇಳ್ತೀನಿ, ಒಂದು ಹಗರಣ ಆಗುತ್ತೆ, ಒಂದು ಕೊಲೆ ಏನೇ ಆಗಿರಲಿ, ಒಂದು ಹಗರಣ ಆಗುತ್ತೆ, ಒಂದು FIR ದಾಖಲಾಗುತ್ತೆ, ಇವರನ್ನು ವಶಕ್ಕೆ ಪಡೀತಾರೆ. ಇವರನ್ನು ವಶಕ್ಕೆ ಪಡೆದ ನಂತರ FIR ಆದ ನಂತರ ಅದನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಕೋರ್ಟ್ ಮುಂದೆ ಹಾಜರುಪಡಿಸುವಾಗ ಕೋರ್ಟ್ ಒಂದೋ ಬಿಡುತ್ತೆ, ಒಂದೋ ಪೊಲೀಸ್ ಕಸ್ಟಡಿ ಕೊಡುತ್ತೆ, ಒಂದು CID ಕಸ್ಟಡಿ ಕೊಡುತ್ತೆ, SIT ಕಸ್ಟಡಿ ಕೊಡುತ್ತೆ, ಎಲ್ಲ ಸೇಮ್, ಅಥವಾ ನ್ಯಾಯಾಂಗ ಬಂಧನ ಕೊಡುತ್ತೆ. ನ್ಯಾಯಾಂಗ ಬಂಧನ ಆದ ನಂತರ ಪ್ರತಿ ಸಲ ಕೋರ್ಟ್ ಮುಂದೆ ಹಾಜರಾದಾಗ ರಿಮಾಂಡ್ ಕಾಪಿ ಕೊಡಬೇಕಾಗತ್ತೆ. ಇವರನ್ನು ಬಿಟ್ಬಿಡಬೇಕಾ ಅಥವಾ ನಮಗೆ ಬೇಕಾ ಅಂತೇಳಿ ಕೊಡಬೇಕಾಗತ್ತೆ. ಎಲ್ಲ ತನಿಖೆ ಇಷ್ಟಿಷ್ಟು ದಿನ ಅಂತಿರುತ್ತೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಏನಿರುತ್ತೆ, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗತ್ತೆ. CID SIT ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಈಗ ED ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. SITಯಲ್ಲಿ ಸಲ್ಲಿಕೆಯಲ್ಲಿ ಇವರ ಹೆಸರೇ ಇರಲಿಲ್ಲ. ಅದಕ್ಕೆ ಪ್ರತಿ ಸಲ ಯಾಕೆ ಅಂತಂದರೆ SIT ಕಮ್ಸ್ ಅಂಡರ್ ರಾಜ್ಯ ಸರ್ಕಾರ, ಅಲ್ಲಿ ಹಸ್ತಕ್ಷೇಪಗಳಿರುತ್ತೆ. ಯಾರು ಕೊಡಬೇಕು ಯಾರು ಕೊಡಬಾರ್ದು ಅಂಥೇಳಿ ಅವರು ನಿರ್ಧಾರ ಮಾಡ್ಬೋದು. ಅಧಿಕಾರ ದುರುಪಯೋಗ ಆಗುತ್ತೆ ಅನ್ನೋಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಸಮ್ಟೈಮ್ಸ್ ಭಾಳ ಅದ್ಭುತವಾಗಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಈಗ ಯಾರ ಮೇಲೆಲ್ಲ ED ಆರೋಪ ಮಾಡಿದೆ? ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್. ಶಾಸಕರು ಸಂಸದರ ವಿಶೇಷ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ. ಮಾಜಿ ಸಚಿವ ಬಿ ನಾಗೇಂದ್ರ ಕೇಸ್ನಲ್ಲಿ ಬಹುಮುಖ್ಯ ಪಾತ್ರ. ಬಿ ನಾಗೇಂದ್ರ ಹಗರಣದ ಮಾಸ್ಟರ್ ಮೈಂಡ್ ಅಂತ ಉಲ್ಲೇಖ ಮಾಡಲಾಗಿದೆ. ಕೋರ್ಟ್ಗೆ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ED ಉಲ್ಲೇಖ. ಲೋಕಸಭಾ ಚುನಾವಣೆಗೆ 21 ಕೋಟಿ ರೂಪಾಯಿ ವಾಲ್ಮೀಕಿ ಹಣ ಬಳಕೆಯಾಗಿದೆಯಂತೆ. ಬೆಂಗಳೂರು ಬಳ್ಳಾರಿಯಲ್ಲಿ ಕೋಟಿ ಹಣ ಟ್ರಾನ್ಸ್ಫರ್ ಆಗಿದೆ. ಮಾಜಿ ಸಚಿವ ನಾಗೇಂದ್ರ ಸೂಚನೆಯಂತೆ ಅಕೌಂಟ್ ಓಪನ್ ಆಗಿದೆ.
ನಾಗೇಂದ್ರ ಸೇರಿದಂತೆ 25 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್. ಸತ್ಯನಾರಾಯಣ ವರ್ಮಾ ಜೊತೆ ನಾಗೇಂದ್ರ ನಂಟು, ಮತದಾರರಿಗೆ ಮದ್ಯ ಖರೀದಿಸಿ ಹಂಚಲಾಗಿದೆ ಅಂತ ಉಲ್ಲೇಖ ಮಾಡಿದ್ದಾರೆ. ಇನ್ನು ಬಿಜೆಪಿಯಿಂದ ಮತ್ತೊಂದು ಪಾದಯಾತ್ರೆಗೆ ನಿರ್ಧಾರ. ಬಳ್ಳಾರಿಯಿಂದ ಪಾದಯಾತ್ರೆಗೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆ. ವಾಲ್ಮೀಕಿ ನಿಗಮ ಹಗರಣದ ವಿಚಾರವಾಗಿ ಪಾದಯಾತ್ರೆ. ಶೀಘ್ರದಲ್ಲೇ ಬಿಜೆಪಿಯಿಂದ ಪಾದಯಾತ್ರೆ ಬಗ್ಗೆ ನಿರ್ಧಾರ. ಬಳ್ಳಾರಿಯಿಂದ ಪಾದಯಾತ್ರೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್. ಮೈಸೂರಿಗೆ ನಾವು ಯಾತ್ರೆ ಹೊರಟಾಗ ವಾಲ್ಮೀಕಿ ಹಗರಣದ್ದು ಹೆಚ್ಚು ಸದ್ದು ಆಗಲಿಲ್ಲ. ಯಾಕೆ ಅಂತಂದರೆ ನಾವು ಮೈಸೂರಿಗೆ ಹೊರಟಿದ್ದರಿಂದ ಮೂಢ ಸದ್ದಾಗೋಯ್ತು. ಆದ್ದರಿಂದ ಇದಕ್ಕೀಗ ಎರಡನೇ ಇದನ್ನು ಕೂಡ ತಗೊಳ್ತಾ ಇದ್ದೇವೆ. ಬಹುಶಃ ಇದನ್ನು ಮತ್ತಷ್ಟು ತೀವ್ರಗೊಳಿಸ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಪಾದಯಾತ್ರೆ ಮಾಡಬೇಕು ಅಂತೇಳಿ ಈಗಾಗಲೇ ಕೆಲವು ಹಿರಿಯರೆಲ್ಲ ಕೇಳಿದ್ದಾರೆ. ಆದ್ದರಿಂದ ನಾವು ಕೂಡ ಹೈಕಮಾಂಡ್ನ ಅಪ್ಪಣೆ ಪಡಿಬೇಕು ಅಂತಿತ್ತು. ಅವರು ಕೂಡ ಒಪ್ಪಿದ್ದಾರೆ, ಮಾಡ್ಬೋದು ಅಂತ. ಅದರ ತೀರ್ಮಾನಗಳನ್ನೆಲ್ಲ ಅಧ್ಯಕ್ಷರು ಮಾಡ್ತಾರೆ. ಮೈಸೂರಿಗೆ ನಾವು ಯಾತ್ರೆ ಹೊರಟಾಗ ವಾಲ್ಮೀಕಿ ಹಗರಣದ್ದು ಹೆಚ್ಚು ಸದ್ದು ಆಗಲಿ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.